ಬಸವಣ್ಣನವರ ಮಾತು ಎಷ್ಟು ಸತ್ಯ. ಗೀತವ ಬಲ್ಲಾತ ಜಾಣನಲ್ಲ. ಕಾರಣ ಅವನ ಜಾಣತನ ಮತ್ತೊಬ್ಬ ಜಾಣನ ಮುಂದೆ ಏನೇನೋ ಆಗಿ ಹೋಗಿಬಿಡುತ್ತದೆ. ಈ ಪಂಡಿತರು, ಬಲ್ಲವರು, ಶಾಣ್ಯರು ಅನ್ನೋರು ಹಿಂಗೆ ಇರ್ತಾರೆ. ಒಬ್ಬರನ್ನೊಬ್ಬರನ್ನು ಸೋಲಿಸಿ ಪ್ರಶಸ್ತಿ, ಪದವಿ, ಕಡಗ ಇವುಗಳನ್ನು ಪಡ್ಕೊಳ್ಳೋದು ಅವ್ರದ್ದೊಂದು ಶೋಕಿ ಇತ್ತು. ಒಬ್ಬ ದೊಡ್ಡ ಕಾಶಿ ಪಂಡಿತ ಹುಬ್ಬಳ್ಳಿಗೆ ಬಂದಂತ. ಹುಬ್ಬಳ್ಳಿ ಯಾಕೆ ಬಂದ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಕೀರ್ತಿ ಕೇಳಿ ಬಂದ. ಅಂದಿನ ಕಾಲದೊಳಗೆ ಹುಬ್ಬಳ್ಳಿ ಸಿದ್ಧಾರೂಢರು ಅಂದ್ರೆ ಬಹಳ ದೊಡ್ಡ ವೇದಾಂತ ಶಾಸ್ತ್ರದೊಳಗೆ ಬಲ್ಲಿದರಾಗಿರುವಂಥವ್ರು. ಷಟ್ಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ನಿತ್ಯ 2 ವೇಳೆ ಬೆಳಗ್ಗೆ ಸಾಯಂಕಾಲ ಹುಬ್ಬಳ್ಳಿಯ ಕೈಲಾಸ ಮಂಟಪದೊಳಗೆ ಅವರು ಸತ್ಸಂಗದ ಮಾತುಗಳಲ್ಲಿ ಉಪದೇಶ ಮಾಡ್ತಿದ್ದರು. ತಮಿಳುನಾಡು, ಮದ್ರಾಸ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಜನಗಳು ಬರ್ತಿದ್ರು. ಅಂಥ ಪ್ರಭಾವಿ ಸಿದ್ಧಾರೂಢರು. ನೋಡಿ, ಇಂಥ ಅಪರೂಪದ ಕೀರ್ತಿಯನ್ನು ಕೇಳಿ ಒಬ್ಬ ಕಾಶಿ ಪಂಡಿತ ಬಂದ. ಎಲ್ಲಿಗೆ? ಹುಬ್ಬಳ್ಳಿ. ಅವರ ಮಾತು ಕೇಳಬೇಕು. ನೋಡ್ರಿ, ಮಾತಿಗೆ ಎಷ್ಟು ಬೆಲೆ ಅದ, ಮಾತಿನ ಮೌಲ್ಯ ಎಷ್ಟು ದೊಡ್ಡದದ. ನಿಮಗೆ ಹೇಳ್ತೀನಿ, ಸತ್ಸಂಗ ನಡೆದಿತ್ತು. ಸಿದ್ಧಾರೂಢರು ಉಪದೇಶವನ್ನು ಮಾಡ್ತಾ ಇದ್ದರು, ಪ್ರವಚನವನ್ನು ಮಾಡ್ತಾ ಇದ್ದರು, ಶಾಸ್ತ್ರವನ್ನು ತಿಳಿಸ್ತಾ ಇದ್ದರು ಸೂತ್ರಬದ್ಧವಾಗಿ. ಆ ಸಂದರ್ಭದೊಳಗೆ ಈ ಪಂಡಿತ ಬಂದು ಬಹುದೂರದಲ್ಲಿ ನಿಂತು ಕೇಳಿದ ಅವರ ಮಾತುಗಳನ್ನು. ನಿಜವಾಗಲೂ ಪಂಡಿತನೇ ಇದ್ದಾನೆ ಸಿದ್ಧಾರೂಢ. ಈ ಪಂಡಿತನ ಜೊತೆಯಲ್ಲಿ ವಾದ ಮಾಡಿ ಗೆಲ್ಲಬೇಕು ಅಂತ ತಿಳ್ಕೊಂಡು ಅವ ತಲೆಯೊಳಗೆ ಕನಸು ಕಟ್ಕೊಂಡು ಬಹುದೂರದಲ್ಲಿ ನಿಂತಿದ್ದ. ಶಾಸ್ತ್ರ ಮುಗೀತು, ಎಲ್ಲರೂ ನಮಸ್ಕಾರ ಮಾಡಿ ಒಬ್ಬೊಬ್ಬರ ಹೋದರು. ಆವಾಗ ಈ ಪಂಡಿತ ಸನಿಹಕ್ಕೆ ಬರ್ತಿದ್ದ. ಬರುವಾಗ ಸಿದ್ಧಾರೂಢರು ನೋಡಿದರು. ಅವರಿಗೆ ಅಂತರಂಗದೊಳಗೆ ಗೊತ್ತಾತು, ಇದು ದಿಮಾಕಿನ ಗಿರಾಕಿ ಅಂತ. ಇವ ವಿದ್ಯೆಯಿಂದ, ವಿದ್ಯಾಮದದಿಂದ ಅಹಂಕಾರಿಯಾಗಿ ಬಂದಾನ ಗೊತ್ತಾಗ್ತದೆ. ಸುಮ್ಮನೆ ಎದುರಿಗೆ ಹೋಗಿ ನಿಂತ್ರೆ ಡಾಕ್ಟ್ರಿಗೆ ಗೊತ್ತಾಗ್ತದೆ ಇದರೊಳಗೆ ಇದ ರೋಗ ಐತಿ ಅಂತ ಗೊತ್ತಾಗ್ತದೆ. ಜ್ಞಾನಿಗಳಿಗೆ ಆ ದೊಡ್ಡ ಜ್ಞಾನ ಇರ್ತದೆ. ಫೇಸ್ ರೀಡಿಂಗ್ ಅಂತಾರಲ್ಲ. ಯಾವಾಗ ಇವ ಪಂಡಿತ ಎದುರಿಗೆ ಬಂದು ನಿಂತ, ಬರ್ರಿ ಅಂದ್ರೆ ಸಿದ್ಧಾರೂಢರು ಬಂದೀನ್ರಿ ಅಂದಾವ. ವಿದ್ಯಾಮದ, ಅಷ್ಟಮದಗಳು ಮನುಷ್ಯನೊಳಗೆ: ರೂಪಮದ, ಯೌವನ ಮದ, ವಿದ್ಯಾಮದ, ಸಿರಿಮದ, ಕುಲಮದ, ಛಲಮದ, ಇವೆಲ್ಲ ಮದಗಳು ಬರ್ತಾವೆ. ಬರ್ರಿ, ಬಂದೀನ್ರಿ. ಎಲ್ಲಿಂದ ಬಂದೀರಿ ಅಂದ್ರೆ ಅವರು ಸಿದ್ಧಾರೂಢರು, ನಾವು ಕಾಶಿಯಿಂದ ಬಂದೀನ್ರಿ ಅಂದಾವ. ಎದಕ್ಕೆ ಬಂದೀರಿ ಸಿದ್ಧಾರೂಢರು ಕೇಳಿದರು. ನಿಮ್ಮ ಕೂಡ ವಾದ ಮಾಡಕ್ಕೆ ಬಂದೀನಿ ಅಂದಾವ. ಏನು ವಾದ? ನನ್ನ ವಾದ, ಕಾಶಿಯಿಂದ ಬಂದೀನಿ ನಾನು. ದೊಡ್ಡ ದೊಡ್ಡ ಪಂಡಿತರನ್ನು ವಿವಾದದೊಳಗೆ ಸೋಲಿಸೀನಿ. ಇಷ್ಟು ನನಗೆ ಪ್ರಶಸ್ತಿಗಳು ಸಿಕ್ಕಾವು, ಪದವಿಗಳು ಸಿಕ್ಕಾವು, ಬಂಗಾರದ ತೋಡೆ ಹಾಕ್ಯಾರ ನನಗೆ, ರಾಜ ಮಹಾರಾಜರ ಗೌರವಶಾರ. ನಿಮ್ಮ ಕೂಡ ವಾದ ಮಾಡಿ ನಿಮ್ಮನ್ನು ಗೆದ್ದು ಹೋಗಬೇಕು, ಕರ್ನಾಟಕದ ಕೀರ್ತಿಯನ್ನು ಪಡ್ಕೊಂಡು ಹೋಗಬೇಕು ಅಂತ ನಾ ಬಂದೀನಿ ಅಂದವ. ಆವಾಗ ಸಿದ್ಧಾರೂಢರಂದರು, ಯಾವ ವಿಷಯದ ಬಗ್ಗೆ ನಿಮ್ಮ ವಾದ ಅಂತ ಕೇಳಿದರು ಅವರು. ಏನರ ಬೇಕಲ್ಲ, ಒಂದು ಸಬ್ಜೆಕ್ಟ್ ಬೇಕಲ್ಲ ವಾದ ಮಾಡಕ್ಕೆ. ಆವಾಗ ಅವ ಅಂದ, ನೀವು ಯಾವುದನ್ನು ಹೌದಂತೀರಿ ಅದನ್ನು ಅಲ್ಲ ಮಾಡ್ತೀನಿ, ನೀವು ಯಾವುದನ್ನು ಅಲ್ಲಂತೀರಿ ಅದನ್ನು ಹೌದು ಮಾಡ್ತೀನಿ ಅಂದ. ಇದು ಹೆಂಗದ ನೋಡ್ರಿ. ಹೌದಂದಿದ್ದನ್ನು ಅಲ್ಲ ಮಾಡೋದು, ಅಲ್ಲಂದಿದ್ದನ್ನು ಹೌದು ಮಾಡೋದು. ಯಾವಾಗ ಈ ಮಾತನ್ನು ಕೇಳಿದ್ರು ಭಾಳ ಶಾಣ್ಯರಿದ್ದರು ಸಿದ್ಧಾರೂಢರು. ಅವರಂದರು, ಯಪ್ಪ, ಇಂತಹ ವಿತ್ತಂಡವಾದ ಮಾಡುವ ಶಕ್ತಿ ನನ್ನೊಳಗೆ ಇಲ್ಲ ಅಂದ್ರೆ ಅವರು. ದೊಡ್ಡವ್ರು ಜಾರಿಕೊಂಡು ಬಿಡ್ತಾರೆ, ಅವ್ರು ಯಾಕೆ ಹೋಗ್ತಾರೆ ಸುಮ್ಮನೆ ಗಾಳಿ ಗುದ್ದಿ ಮೈ ನುಯಿಸ್ಕೊಳಕ್ಕೆ. ಇವು ತಲೆ ಕೆಟ್ಟು ವಾದ ಮಾಡ್ಕೊತ್ಕೊಂಡಿರ್ತಾವೆ ಅಷ್ಟೇ. ವಾದ ಮಾಡಿದರೆ ಹಿಂಗಿರ್ಬೇಕಲ್ಲ. ಸಂಸ್ಕೃತದೊಳಗೆ ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ, ವಾದೇ ಜಾಯತೆ ತತ್ವಬೋಧ ತತ್ವಭೇದ. ವಾದ ಮಾಡಿದ್ರೆ ಅಲ್ಲಿ ತತ್ವಬೋಧೆಯೂ ಸಿಗಬೇಕು, ತತ್ವದೊಳಗೆ ಮತ್ತೊಂದು ವಿಚಾರದ ಅಪರೂಪದ ಅನುಭವವೂ ಆಗಬೇಕು. ಯಪ್ಪ, ನಿನ್ನ ಕೂಡ ವಾದ ಮಾಡೋ ಶಕ್ತಿ ಇಲ್ಲ ನನಗೆ,
ಒಂದು ಮಾತು ಹೇಳ್ತೀನಿ ಕೇಳು, ನನಗಿಂತ ಒಬ್ಬ ಶಾಣೆ ಅದಾನ, ಅವ ಇಲ್ಲೇ ಸಮೀಪದೊಳಗೆ ಗರ್ಗಂತ ಒಂದು ಊರದ, ಗರ್ಗದೊಳಗೆ ಮಡಿವಾಳಪ್ಪ ಶಿವಯೋಗಿ ಅಂತ ಒಬ್ಬ ಶಿವಯೋಗಿ ಅದಾನ, ಅವ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಹೋಗು ಅಂದ್ರೆ ಇವರು ಯಾರು, ಹುಬ್ಬಳ್ಳಿ ಸಿದ್ಧಾರೂಢರು. ಹಂಗ ನಿಮ್ಗಿಂತ ಶಾಣ್ಯಾರೇ? ಹೌದು, ಭಾಳ ಶಾಣ್ಯಾರ. ಹಂಗಿದ್ರೆ ಅವ್ರು ಕೂಡ ವಾದ ಮಾಡ್ತೀನಿ ಅಂತ ಸೀದ ಗರ್ಗಕ್ಕೆ ಬಂದ. ಗರ್ಗದ ಮಡಿವಾಳಪ್ಪ ಈ ಜಗತ್ತಿನ ಕೆಟ್ಟ ವ್ಯವಸ್ಥೆಯನ್ನು ನೋಡಬಾರ್ದು ಅಂತ ತನ್ನೆರಡು ಕಣ್ಣುಗಳನ್ನು ಕಳ್ಕೊಂಡಿರುವಂಥ ಪುಣ್ಯಾತ್ಮ. ಮಾನಕ್ಕಾಗಿ 4 ಬೆರಳಿನ ಒಂದು ಲಂಗೋಟಿಯನ್ನು ಅಷ್ಟೇ ಕಟ್ಟಿಕೊಳ್ತಿದ್ದ, ಮೈಯೆಲ್ಲ ದಿಗಂಬರವಾಗೇ ಇರ್ತಿತ್ತು ಅಂಥ ಮಹಾನುಭಾವ. ಗರಗದ ಮಡಿವಾಳಪ್ಪ ಕುಂತಿದ್ರು ಮಠದೊಳಗೆ, ಘಂಟೆಪ್ಪ ಅನ್ನುವಂಥ ಒಬ್ಬ ಶಿಷ್ಯ ಪಕ್ಕದೊಳಗೆ ನಿಂತಿದ್ದ. ಇವ ಪಂಡಿತ ಬಂದ. ಇಲ್ಲಿ ಮಡಿವಾಳಪ್ಪ ಅಂದ್ರೆ ಯಾರು ಅಂತ ಬಂದ. ಕಣ್ಣಿರಲಿಲ್ಲ, ಕಿವಿ ಕೇಳ್ತಿದ್ವಲ್ಲ. ಗಂಟ್ಯಾ ಅವ ಪಂಡಿತ ಬಂದು ನೋಡ್ಲಿ ಕರ್ಕೊಂಬ ಅಂದ್ರೆ ಅವರು. ನೋಡ್ರಿ ಅವ್ರಿಗೆ ಹೆಂಗೆ ಗೊತ್ತಾಯ್ತು. ಹ್ಞೂನಪ್ಪ, ಅವ ಹೋಗಿ ಕರ್ಕೊಂಡು ಬಂದ. ಬರ್ರಿ ಬರ್ರಿ, ಎಲ್ಲಿಂದ ಬಂದೀರಿ? ಈಗ ಸದ್ಯ ಹುಬ್ಬಳ್ಳಿಯಿಂದ ಬಂದೀನಿ, ಮೊದಲು ನಾ ಕಾಶಿಯಿಂದ ಬಂದೀನಿ ಅಂದ. ಎದಕ್ಕೆ ಬಂದೀರಿ? ನಿಮ್ಮ ಕೂಡ ವಾದ ಮಾಡಕ್ಕೆ ಬಂದೀನಿ. ಯಾರು ಕಳಿಸ್ಯಾರ? ಹುಬ್ಬಳ್ಳಿ ಸಿದ್ಧಾರೂಢರು ಕಳಿಸ್ಯಾರ. ಆವಾಗ ಗರಗದ ಮಡಿವಾಳಪ್ಪ ಅಂತಾನ, ಸಿದ್ಧ ಮಗನ ನೀ ಗೆದ್ದಿ, ನನ್ನ ಗದ್ಲಕ್ಕೆ ಹಾಕಿದಿ. ಅಷ್ಟು ಆತ್ಮೀಯತೆ ಇತ್ತು ಅವರೊಳಗೆ, ಸಮರಸ ಭಾವ ಅದು. ಸಿದ್ಧ ನೀ ಗೆದ್ದಿ, ನನ್ನ ಗದ್ಲಕ್ಕೆ ಹಾಕಿದೆ ಅಂದ್ರೆ ಅವರು. ಏನಪ್ಪ ಪಂಡಿತ ನಿನ್ನ ವಾದ ಏನು? ಅವಾಗ ಅವ ಅಂದ, ನೀವು ಯಾವುದನ್ನು ಹೌದಂತೀರಿ ಅದನ್ನು ನಾ ಅಲ್ಲ ಮಾಡ್ತೀನಿ, ನೀವು ಯಾವುದನ್ನು ಅಲ್ಲಂತೀರಿ ಅದನ್ನು ನಾನು ಹೌದು ಮಾಡ್ತೀನಿ ಅಂದ. ಅರ್ಥ ಆಗ್ತದಲ್ಲ ನಿಮಗೆ ಹೆಂಗೈತಿದು ವಾದ? ಹಿಂಗೆ ಅಂದುಗಳೇನೆ ಹೌದಾ? ಇಲ್ಲಿಂದ ನಿನ್ನ ವಾದ ಶುರು ಏನು? ಹೌದ್ರಿ, ಇಲ್ಲಿಂದಲೇ ನನ್ನ ವಾದ ಶುರು. ಮುಂದೆ ನಿಮಗೆ ಕೂಡ ಬೇರೆ ಬೇರೆ ಶಾಸ್ತ್ರಗಳ ಬಗ್ಗೆ, ಕಾವ್ಯಗಳ ಬಗ್ಗೆ, ವೇದಗಳ ಬಗ್ಗೆ, ಆಗಮಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲು ಇಲ್ಲಿಂದ ಶುರು ನನ್ನ ವಾದ. ನೀವು ಯಾವುದನ್ನು ಹೌದಂತೀರಿ ಅದನ್ನು ಅಲ್ಲ ಮಾಡ್ತೀನಿ ಅಂದ. ಆವಾಗ ಗರಗದ ಮಡಿವಾಳಪ್ಪ ಒಂದು ಬೀಜದ ಮಾತಂತನ, ನೀನು ನಿಮ್ಮ ಅಪ್ಪಗೆ ಹುಟ್ಟಿ ಅಂತ ನಾ ಅಂತೀನಿ, ಇದನ್ನು ಅಲ್ಲ ಮಾಡೋ ಅಂದ್ರೆ ಅವರು. ಏನಂದ್ರಿ? ನೀನು ನಿಮ್ಮ ಅಪ್ಪಗೆ ಹುಟ್ಟಿಯಪ್ಪ ಅಂತ ನಾ ಅಂತೀನಪ್ಪ, ಇದನ್ನು ಅಲ್ಲ ಮಾಡು ಅಂದರು. ಏನು ಮಾಡ್ತಾನ? ಅಲ್ಲ ಮಾಡ್ತಾನೇನು? ಅಲ್ಲ. ಬೆಲ್ಲ ಹೊಡೆದ ಕಲ್ಲು ಹೆಂಗೆ ಮೂಲ್ಯಾಗ ಗಪ್ಪನ ಕುಂಡಿರ್ತದಲ್ಲ. ಯಾವ ಬೆಲ್ಲ ಹೊಡ್ಯಾಕೆ ಒಂದು ಕಲ್ಲು ಮಾಡಿರ್ತೀರಿ ನೀವು, ಗುಂಡುಗಲ್ಲು ಅಂತಿರ್ತಾವೆ. ಹಳ್ಳಿಯಾಗೆಲ್ಲ ಮೊದಲು ಇಡ್ತಿದ್ರು ತಾಯಿಂದ್ರೆ, ಅದು ಬೆಲ್ಲ ಹೊಡ್ಯಾಕೆ ಕಟ್ಟ ಬಳಸ್ತಾರೆ, ಯಾವುದಕ್ಕಾರ ಬಳಸಂಗಿಲ್ಲ ಅದನ್ನ. ಅದು ಖಾಯಂ ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ, ಶ್ರಾವಣದಾಗ ಉಂಡಿ ಮಾಡಾಗ ಬೆಲ್ಲ ಚಂದ ಹೊಡಿತದ ಅದು ಕಲ್ಲ. ಆದರೆ ಬೆಲ್ಲದ ರುಚಿನ ಗೊತ್ತಿಲ್ಲ ಅದಕ್ಕೆ. ಬೆಲ್ಲದ ರುಚಿನ ಗೊತ್ತಿಲ್ಲ. ಬೆಲ್ಲಾರ ಭಾಳ ಹೊಡೆದದ, ರುಚಿ ಗೊತ್ತೈತೇನೋ? ಇಲ್ಲ. ಬೆಲ್ಲ ಹೊಡೆದ ಕಲ್ಲು ಹಂಗೆ ಮೂಲ್ಯಾಗ ಹೊಡೆದ ಮೇಲೆ ಕುಂದಿರ್ತದಲ್ಲ, ಹಂಗೆ ಗಪ್ಪನ ನಿಂತ. ಮಡಿವಾಳಪ್ಪನವರಂದರು, ನಾ ಹೌದು ಅಂದದ್ದನ್ನು ಅಲ್ಲ ಮಾಡ್ತಿ ಅಂದಿದಿ, ಈ ಮೊದಲ ಮಾತು ಅಲ್ಲ ಮಾಡು, ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂದ್ರೆ ಅವರು. ಕೈ ಮುಗಿದ, ಯಪ್ಪ ಇದನ್ನು ಅಲ್ಲ ಮಾಡೋಕ್ಕಾಗಲ್ಲ. ಅಲ್ಲ ಮಾಡಿದೆ ಅಂದ್ರೆ ಅವನ್ನು ವ್ಯಭಿಚಾರಿ ಮಾಡ್ದಂಗೆ ಆಗ್ತದೆ, ಹೆತ್ತ ತಾಯಿಗೆ ದ್ರೋಹ ಬಗದಂಗೆ ಆಗ್ತದೆ. ನಾನು ಪಾಪಿ ಮಗ ಅನ್ನಿಸ್ಕೊಳ್ತೀನಿ, ಯಪ್ಪ ನನ್ನ ತಪ್ಪಾತು ಕ್ಷಮಾ ಮಾಡ್ರಿ ಅಂತ ಉದ್ದಕ್ಕೆ ಪಾದಕ್ಕೆ ಬಿದ್ದ ಕಾಶಿ ಪಂಡಿತ. ಉದ್ದಕ್ಕೆ ಬಿದ್ದ. ಅಲ್ಲ ಮಾಡಪ್ಪ ಅಂದ್ರೆ ಅವ್ರು ಮತ್ತೆ ಇಲ್ಲಪ್ಪ, ಅಲ್ಲನೂ ಮಾಡಂಗಿಲ್ಲ, ಹೌದೂ ಮಾಡಂಗಿಲ್ಲ, ಮುಂದೆ ಯಾರು ಕೂಡ ವಾದ ಮಾಡಕ್ಕೆ ಹೋಗಂಗಿಲ್ಲ. ನಿನ್ನಂಥ ಮಹಾಗುರುವಿನ ದರ್ಶನ ಆದ ಮೇಲೆ ಇನ್ನೇನು ಜೀವನದೊಳಗೆ ಬೇಕು ಅಂತ ತಿಳ್ಕೊಂಡು ತನ್ನ ಪದವಿ, ಪ್ರಶಸ್ತಿ, ಬಂಗಾರದ ತೋಡೆ, ಕಡಗ ಎಲ್ಲವನ್ನೂ
ಆಯಾವ ಗರಗದ ಮಡಿವಾಳಪ್ಪನ ಪಾದಕ್ಕೆ ಇಟ್ಟು ಕಾಶಿ ಪಂಡಿತ ಸಾಯೋತನ ಆ ಮಠದ ಅಂಗಳದ ಕಸ ಬಳಿದು ಅವ ಮುಕ್ತಿ ಪಡ್ಕೊಂಡಂತ.